ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ, ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ಗೆಳೆಯರೆ, ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ನೋಡಿ, ನಿಮಗೆ ಜಾತಕದಲ್ಲಿ ಗ್ರಹಗಳು ವರ್ಗೋತ್ತಮ ಆದಾಗ ಯಾವ ರೀತಿ ನಮಗೆ ಶುಭ ಫಲಗಳನ್ನು ಕೊಡುತ್ತೆ, ಮತ್ತು ಗ್ರಹಗಳು ವರ್ಗೋತ್ತಮ ಆಗೋದನ್ನು ನೋಡೋದು ಯಾವ ರೀತಿ, ಯಾವ ಭಾವಗಳಲ್ಲಿ ಯಾವ ಮನೆಗಳಲ್ಲಿ ಯಾವ ಗ್ರಹಗಳು ವರ್ಗೋತ್ತಮ ಆದರೆ ಅತಿ ಹೆಚ್ಚು ಶುಭಯುಕ್ತವಾದ ಫಲಗಳನ್ನು ಕೊಡುತ್ತೆ, ಅದರಿಂದ ಏನು ಲಾಭ ನಮಗೆ, ಅದು ಯಾವ ಸಂದರ್ಭದಲ್ಲಿ ಯಾವ ಒಂದು ಸಮಯದಲ್ಲಿ ಹೆಚ್ಚು ನಮಗೆ ಅನುಕೂಲ ಆಗುತ್ತೆ ಅಂತ ಸಂಪೂರ್ಣ ತಿಳಿಸ್ಕೊಡ್ತೀನಿ. ದಯವಿಟ್ಟು ನಿಮ್ಮ ಜಾತಕ ಅಥವಾ ನಿಮ್ಮ ಹೊರೋಸ್ಕೋಪ್ ಇದ್ದರೆ ದಯವಿಟ್ಟು ನಿಮ್ಮ ಕುಂಡ್ಲಿಯಲ್ಲಿ ನೋಡ್ಕೊಳ್ಳಿ. ನಾನಿಲ್ಲಿ ಹೇಳತಕ್ಕಂಥ ಒಂದು ಗ್ರಹಗಳ ಪರಿಸ್ಥಿತಿಗಳು ನಿಮ್ಮ ಜಾತಕದಲ್ಲಿ ಏನಾದರೂ ಇದ್ದರೆ, ಅಂದರೆ ಗ್ರಹಗಳು ವರ್ಗೋತ್ತಮ ಆಗಿದ್ದರೆ ಖಂಡಿತವಾಗ್ಲೂ ಅವುಗಳ ದಶಾಭುಕ್ತಿಗಳಲ್ಲಿ ನಿಮಗೆ ಅದ್ಭುತವಾದಂಥ ಆ ಭಾವಕ್ಕೆ ತಕ್ಕನಾದಂಥ ಫಲಗಳನ್ನು, ಶುಭ ಫಲಗಳನ್ನು ಕೊಟ್ಟೇ ಕೊಡುತ್ತೆ. ಸೊ ಈಗ ಮೊದಲನೇದಾಗಿ ನೋಡಿ ಹೇಳ್ತೀನಿ, ನೋಡಿ ಇಲ್ಲಿ ಇದೊಂದು ಎಕ್ಸಾಂಪಲ್ ಜಾತಕ ತೊಗೊಂಡಿದ್ದೀನಿ. ಈ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಇಲ್ಲಿ ಮಕರ ಲಗ್ನದಲ್ಲಿ, ಲಗ್ನಾಧಿಪತಿ ಶನಿ 5ನೇ ಮನೇಲಿ ಇದ್ದಾನೆ. ಇದು ಗ್ರಹ ಕುಂಡಲಿ. ನಾವು ಭಾವಕುಂಡಲಿ ಏನು ಬೇರೆ ಬರುತ್ತೆ, ಅದು ಡಿಗ್ರಿ ವೈಸು, ಡಿಗ್ರಿ ಕರೆಕ್ಟಾಗಿ ಯಾವ್ಯಾವ ಮನೆಯಲ್ಲಿ ಯಾವ ಗ್ರಹ ಇದೆ ಅಂತ ನೋಡ್ತಕ್ಕಂಥದ್ದು. ಇದು ಗ್ರಹ ಕುಂಡಲಿ, ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹ ಕೂತ್ಕೊಂಡಿದೆ ಅಂತ ನೋಡ್ತಕ್ಕಂಥದ್ದು. ನಾನು ಗ್ರಹ ಕುಂಡಲಿ ತಗೊಂಡಿದ್ದೀನಿ. ಯಾಕೆಂದರೆ ಗ್ರಹಗಳ ವರ್ಗೋತ್ತಮ ನೋಡಬೇಕು ಅಂದರೆ ಗ್ರಹ ಕುಂಡಲಿ ಮತ್ತು ನವಾಂಶ ಕುಂಡಲಿ ನೋಡಿ, ನವಾಂಶ ಕುಂಡಲಿ ಬರ್ಕೊಂಡಿದ್ದೀನಿ. ಸೊ ನವಾಂಶ ಕುಂಡಲಿ ಹಾಗೂ ಗ್ರಹ ಕುಂಡಲಿ ಎರಡಿಗೂ ಟ್ಯಾಲಿ ಮಾಡಿ ನೋಡ್ತಕ್ಕಂಥದ್ದೇ ಗ್ರಹಗಳ ವರ್ಗೋತ್ತಮ ವಿಚಾರ. ಹಾಗಾಗಿ ಇಲ್ಲಿ ನಾವು ಭಾವಕುಂಡಲಿ ಕನ್ಸಿಡರ್ ಮಾಡಬಾರ್ದು. ಭಾವಕುಂಡಲಿ ಕನ್ಸಿಡರ್ ಮಾಡೋದೇನಾಗುತ್ತೆ, ಡಿಗ್ರಿ ವೈಸು ಗ್ರಹಗಳು ಹಿಂದೆ ಮುಂದೆ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಗ್ರಹ ಕುಂಡಲಿ ಮತ್ತು ನವಾಂಶ ಕುಂಡಲಿ ನೋಡಿದಾಗ ನಮಗೆ ಯಾವ ಗ್ರಹಗಳು ವರ್ಗೋತ್ತಮ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಈಗ ಈ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಮಕರ ಲಗ್ನದಲ್ಲಿ, ಮಕರ ಲಗ್ನಾಧಿಪತಿ ಶನಿ ಜಾತಕದಲ್ಲಿ ಪಂಚಮ ಪೂರ್ವ ಪುಣ್ಯ ಸ್ಥಾನ, ಅದೃಷ್ಟ ಕೊಡ್ತಕ್ಕಂಥ 5ನೇ ಮನೆಯಲ್ಲಿ ಬಂದು ಕೂತ್ಕೊಂಡಿದೆ. ಒಳ್ಳೆಯದೇ, ಶುಭಯೋಗನೆ. ಅದೇ ರೀತಿ ನವಾಂಶದಲ್ಲಿ ಈ ಗ್ರಹ ಶನಿ ಗ್ರಹ ಏನಾಗಿದೆ ಅಂತ ನೋಡ್ಬೇಕು. ಫಸ್ಟು ನೀವು ಜಾತಕ ನೋಡ್ಬೇಕಾದ್ರೆ, ಜಾತಕ ಪರಿಶೀಲನೆ ಮಾಡ್ಕೋಬೇಕಾದ್ರೆ, ಈಗ ನವಾಂಶಕ್ಕೆ ಬರೋದ್ರೆ ನೋಡಿ, ನವಾಂಶದಲ್ಲೂ ಸಹ ಶನಿ ಗ್ರಹ ವೃಷಭ ರಾಶಿಯಲ್ಲೇ ಇದ್ದಾನೆ. ಸೊ ಗ್ರಹ ಕುಂಡಲಿಯಲ್ಲಿ 5ನೇ ಮನೆ ವೃಷಭ ರಾಶಿ, ಆದರೆ ನವಾಂಶದಲ್ಲಿ ವೃಷಭ ರಾಶಿಯಲ್ಲೇ ಇದ್ದಾನೆ. ಬಟ್ ಅದು ಲಗ್ನ ಮನೆಗಳು ಚೇಂಜ್ ಆಗಿದೆ, ಇಲ್ಲಿ 9ನೇ ಮನೆ ಆಗ್ತಾನೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ವರ್ಗೋತ್ತಮಕ್ಕೆ ಯಾವ ರಾಶಿಯಲ್ಲಿದ್ದಾನೋ ಗ್ರಹ ಕುಂಡಲಿಯಲ್ಲಿ, ನವಾಂಶದಲ್ಲೂ ಅದೇ ರಾಶಿಯಲ್ಲಿದ್ದರೆ ಆ ಗ್ರಹ, ಅದಕ್ಕೆ ನಾವು ವರ್ಗೋತ್ತಮ ಯೋಗ ಅಂತ ಕರಿತೀವಿ. ಸೊ ಈ ವ್ಯಕ್ತಿಯ ಜಾತಕದಲ್ಲಿ ಗ್ರಹ ಕುಂಡಲಿಯಲ್ಲೂ ವೃಷಭ ರಾಶಿಯಲ್ಲೇ ಶನಿ ಗ್ರಹ ಇರ್ತಕ್ಕಂಥದ್ದು, ಮತ್ತೆ ನವಾಂಶ ಕುಂಡಲಿಯಲ್ಲೂ ವೃಷಭ ರಾಶಿಯಲ್ಲೇ ಶನಿ ಇರ್ತಕ್ಕಂಥದ್ದು. ಈ ಜಾತಕದ ವ್ಯಕ್ತಿಗೆ ಶನಿ ಗ್ರಹ ವರ್ಗೋತ್ತಮ ಆಗಿದೆ. ಸೊ ಈ ಶನಿ ಗ್ರಹದ ಸಂಪೂರ್ಣ ಶುಭ ಫಲಗಳು ಏನೇನು ಬರುತ್ತೋ, ಯಾವ್ಯಾವ ಫಲಗಳಂದ್ರೆ 1ನೇ ಮನೆ ಫಲ, ಯಾಕಂದ್ರೆ 2ನೇ ಮನೆ ಫಲ, ಯಾಕೆಂದ್ರೆ ಇಲ್ಲಿ ಲಗ್ನಕ್ಕೂ 1ನೇ ಮನೆಗೂ 2ನೇ ಮನೆಗೂ ಅಧಿಪತಿ ಶನಿ. ಹಾಗಾಗಿ 1 ಮತ್ತು 2ರ ಫಲಗಳು ಹಾಗೂ 5ನೇ ಭಾವದಲ್ಲಿರೋದ್ರಿಂದ 5ನೇ ಭಾವದ ಫಲಗಳು, ಈ 3 ಭಾವದ ಫಲಗಳನ್ನು ಈ ಜಾತಕದ ವ್ಯಕ್ತಿ ಹೆಚ್ಚು ಅನುಭವಿಸೋದಕ್ಕೆ, ಹೆಚ್ಚು ಲಾಭ ಮಾಡ್ಕೊಳ್ಳೋದಕ್ಕೆ ಶನಿ ಗ್ರಹ ಅನುಗ್ರಹ ಮಾಡ್ಕೊಳ್ತಾನೆ. ಅದು ಯಾವ ಸಂದರ್ಭದಲ್ಲಿ ಅಂದರೆ, ಶನಿ ಗ್ರಹ ಇವರ ಜೀವನದಲ್ಲಿ ಯಾವ ಸಂದರ್ಭದಲ್ಲಿ ಬರುತ್ತೋ, ದಶೆ ಆಗಿರ್ಬೋದು, 19 ವರ್ಷ ಶನಿ ದಶೆಯಲ್ಲಿ, ಅಥವಾ ಬೇರೆ ಗ್ರಹಗಳ ದಶೆ ನಡೀತಾ ಇದ್ರೆ ಆ ಗ್ರಹಗಳ ದಶೆಯ ಶನಿ ಭುಕ್ತಿ ಅಂತ ಬರುತ್ತೆ. ಆ ಭುಕ್ತಿಯಲ್ಲಿ ಖಂಡಿತವಾಗ್ಲೂ ಶನಿ ಗ್ರಹ ಈ ಜಾತಕದ ವ್ಯಕ್ತಿಗೆ ಶುಭ ಫಲಗಳನ್ನೇ ಹೆಚ್ಚು ನೀಡ್ತಾನೆ. ಯಾಕೆಂದ್ರೆ ಗ್ರಹ ಕುಂಡಲಿಯಲ್ಲಿ 5ನೇ ಭಾವ ಪೂರ್ವ ಪುಣ್ಯ ಸ್ಥಾನ, ಮತ್ತೆ ನವಾಂಶದಲ್ಲಿ 9ನೇ ಭಾವ ಪಿತೃಸ್ಥಾನ ದೈವಸ್ಥಾನದಲ್ಲಿ ಕೂತ್ಕೊಂಡಿದೆ ವೃಷಭ ರಾಶಿ. ಸೊ ಹಾಗಾಗಿ ಅದಕ್ಕೆ ನಾನು ರೌಂಡ್ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಈ ಶನಿ ಗ್ರಹ ವರ್ಗೋತ್ತಮ ಆಗಿದೆ. ಇದೊಂದು. ತದನಂತರ ಇನ್ನೊಂದು ಗ್ರಹ ಯಾವ್ದು ವರ್ಗೋತ್ತಮ ಆಗಿದೆ ಜಾತಕದಲ್ಲಿ, ಈ ವ್ಯಕ್ತಿ ಜಾತಕದಲ್ಲಿ ಅಂದ್ರೆ ನೋಡಿ, ಇಲ್ಲಿ ಕುಜ ಇಲ್ಲಿ 4 ಮತ್ತು 11ರ ಅಧಿಪತಿಯಾಗಿ 10ನೇ ಮನೆಯಲ್ಲಿ, ಅಂದ್ರೆ ತುಲಾ ರಾಶಿಯಲ್ಲಿ ಕುಜ ಕೂತ್ಕೊಂಡಿದ್ದಾನೆ. ಈ ಕುಜ ತುಲಾ ರಾಶಿಯಲ್ಲಿ ಗ್ರಹ ಕುಂಡಲಿಯಲ್ಲಿ ಕೂತ್ಕೊಂಡಿದ್ದಾನೆ. ಅದೇ ರೀತಿ ನವಾಂಶದಲ್ಲಿ ಅಂದ್ರೆ ನವಾಂಶದಲ್ಲೂ ತುಲಾ ರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ ಕುಜ. ಸೊ ಇಲ್ಲಿ ಶನಿನೂ ವರ್ಗೋತ್ತಮ ಆಯ್ತು, ಈಗ ಕುಜನೂ ವರ್ಗೋತ್ತಮ ಆಯ್ತು, ಧನಸ್ಥಾನ 2ನೇ ಮನೆಯಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ಸೊ ಕುಜನಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲಾ ಶುಭ ಫಲಗಳು ಯಾವ್ಯಾವ, ಕುಜನ ಮನೆಗಳು ಇಲ್ಲಿ 11 ಮತ್ತು 4ನೇ ಮನೆಗಳ ಫಲಗಳು, ಶುಭ ಫಲಗಳು. 11ನೇ ಮನೆ ಲಾಭಸ್ಥಾನ, ಅಣ್ಣನ ಮನೆ, ಪ್ರಾಫಿಟ್ ಮಾಡ್ತಕ್ಕಂಥದ್ದು, ರಾಯಲ್ ಲೈಫು, ಸೆಲೆಬ್ರಿಟಿ ಲೈಫು, ಅಥವಾ ಒಂದು ಸ್ಟೇಟಸ್ಸು,
ಅತಿ ಹೆಚ್ಚು ಧನಲಾಭ ಇವೆಲ್ಲ ಕೊಡ್ತಕ್ಕಂಥ 11ನೇ ಮನೆ. 4ನೇ ಮನೆ ಬಂದು ನಿಮಗೆ ವಿದ್ಯಾಭ್ಯಾಸ, ಮಾತೃಸ್ಥಾನ, ಸುಖಸ್ಥಾನ, ವಾಹನ ಯೋಗ, ಭೂಮಿ ಯೋಗ, ಸ್ವಂತ ಮನೆ, ಮಿಡ್ಲ್ ಎಜುಕೇಷನ್ನು ಈ ಎಲ್ಲಾನು 4ನೇ ಮನೆಯಿಂದ ಈ 2 ಭಾವಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಕುಜನು ವರ್ಗೋತ್ತಮನಾಗಿರುವ ಕಾರಣ ಅದರಲ್ಲೂ ಇಲ್ಲಿ 10ನೇ ಭಾವದಲ್ಲಿದ್ದಾನೆ, ಇಲ್ಲಿ 2ನೇ ಭಾವದಲ್ಲಿ ಶಿವಭಾವದಲ್ಲೇ ಕೂತ್ಕೊಂಡಿರೋದ್ರಿಂದ ಖಂಡಿತವಾಗ್ಲೂ ಕುಜನ ದಶೆಯಲ್ಲಾಗಲಿ ಅಥವಾ ಕುಜನ ಭುಕ್ತಿಗಳಲ್ಲಾಗಲಿ ಆ ಗ್ರಹಕ್ಕೆ ಸಂಬಂಧಪಟ್ಟ ಆ ಭಾವಕ್ಕೆ ಸಂಬಂಧಪಟ್ಟ ಎಲ್ಲಾ ಶುಭ ಫಲಗಳನ್ನ ನೀವು ಪಡ್ಕೋತೀರಾ. ಸೊ ಈ ರೀತಿ ನಿಮ್ಮ ಜಾತಕದಲ್ಲಿದ್ರೆ ನೋಡ್ಕೋಬೇಕು ನೀವು. ನಂತರ ಇನ್ನೊಂದು ವಿಶೇಷವಾಗಿ ರವಿ ಗ್ರಹ. ಸೊ ಜಾತಕದಲ್ಲಿ ರವಿ 11ನೇ ಭಾವದಲ್ಲಿ ಕೂತ್ಕೊಂಡಿದ್ದಾನೆ, 8ನೇ ಅಷ್ಟಮಾಧಿಪತಿಯಾಗಿ 11ಕ್ಕೆ ಬಂದಿದ್ದಾನೆ, ಇಲ್ಲಿ ವರ್ಗೋತ್ತಮನಾಗಿದ್ದಾನೆ. ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥದ್ದು ಇಲ್ಲಿ 3ನೇ ಭಾವದಲ್ಲಿದ್ದಾನೆ, ವೃಶ್ಚಿಕ ರಾಶಿಯಲ್ಲೇ ಇದ್ದಾನೆ. ಸೊ ಹಾಗಾಗಿ ರವಿ ಗ್ರಹದ ಶುಭ ಫಲಗಳನ್ನು ನೀವು ಪಡ್ಕೋಬಹುದು. ಆಯುಷ್ಯ ವಿಚಾರ, ಆರೋಗ್ಯ ವಿಚಾರ, ಸಮಾಜದಲ್ಲಿ ಘನತೆ ಗೌರವಗಳು ಅಥವಾ ಒಂದು ಬಿಸ್ನೆಸ್ಸು, ಫೈನಾನ್ಸ್ ಸ್ಟೇಟಸ್ಸು, ಈ ಎಲ್ಲ ವಿಚಾರಗಳ ಫಿಸಿಕಲ್ ಫಿಟ್ನೆಸ್ಸು, ಈ ಎಲ್ಲ ವಿಚಾರಗಳಿಗೆ ಇಲ್ಲಿ ಸೂರ್ಯ ನಿಮಗೆ ಉತ್ತಮವಾದಂಥ ಶುಭ ಫಲಗಳನ್ನೇ ಕೊಡ್ತಾನೆ ಅವನ ದಶೆಯಲ್ಲಿ ಅಥವಾ ಅವನ ಭುಕ್ತಿಗಳಲ್ಲಿ. ಸೊ ಒಟ್ಟಾರೆಯಾಗಿ ಶನಿ ಗ್ರಹ, ಕುಜ ಗ್ರಹ, ರವಿ ಗ್ರಹ ಈ 3 ಗ್ರಹಗಳು ವರ್ಗೋತ್ತಮ ಆಗಿದೆ ಜಾತಕದಲ್ಲಿ. ಸೊ ನೋಡ್ಕೊಳ್ಳಿ, ನಿಮ್ಮ ಜನ್ಮ ಕುಂಡಲಿ ಅಥವಾ ನಿಮ್ಮ ಒಂದು ಗ್ರಹ ಕುಂಡಲಿಯಲ್ಲಿ ಅಥವಾ ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ವರ್ಗೋತ್ತಮ ಆಗಿದೆ. ಕೇಂದ್ರ ಸ್ಥಾನಗಳು ಶುಭ ಸ್ಥಾನಗಳಲ್ಲಿ ಇರಬೇಕು. ಆ ಗ್ರಹ ಅದು ಒಂದೇ ರಾಶಿಯಲ್ಲಿ ಇರಬೇಕು, ಅದೆಷ್ಟನೇ ಮನೆನೇ ಆಗಿರಲಿ. ಆದರೆ ಅದು ರಾಶಿ, ಫಾರ್ ಎಕ್ಸಾಂಪಲ್ ಋಷಭ ರಾಶಿಯಲ್ಲಿ ಇದ್ರೆ ಇಲ್ಲಿ ನವಾಂಶದಲ್ಲೂ ಋಷಭ ರಾಶಿಯಲ್ಲಿ ಇರಬೇಕು. ಗ್ರಹ ಕುಂಡಲಿಯಲ್ಲಿ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ವೃಶ್ಚಿಕ ರಾಶಿಯಲ್ಲಿ ಗ್ರಹ ಇದ್ದು ಆ ಗ್ರಹನು ಸೇಮ್ ವೃಶ್ಚಿಕ ರಾಶಿಯಲ್ಲಿ ಮತ್ತೆ ಅಲ್ಲೇ ಇದ್ರೆ ನವಾಂಶದಲ್ಲಿ ಅದು ವರ್ಗೋತ್ತಮ ಆಗುತ್ತೆ. ಆ ಗ್ರಹಗಳ ದಶೆಗಳಲ್ಲಿ ಭುಕ್ತಿಗಳಲ್ಲಿ ಆ ಭಾವಕ್ಕೆ ಸಂಬಂಧಪಟ್ಟ ಶುಭ ಫಲಗಳನ್ನು ಕೊಟ್ಟೇ ಕೊಡುತ್ತೆ. ಆದರೆ ಯಾವ್ದಾದ್ರು ಗ್ರಹ ಫಾರ್ ಎಕ್ಸಾಂಪಲ್ ಶನಿ ಗ್ರಹ ಏನಾದರೂ ಮೇಷರಾಶಿಯಲ್ಲಿ ನೀಚ ಆಗಿ ನವಾಂಶದಲ್ಲೂ ನೀಚ ಆದ್ರೆ ನಿಮ್ಗೆ ಅದು ಕೆಟ್ಟ ಪರಿಣಾಮ ಕೊಡುತ್ತೆ, ಕೆಟ್ಟ ಬ್ಯಾಡ್ ರಿಸಲ್ಟ್ ಕೊಡುತ್ತೆ. ಸೊ ಈ ರೀತಿ ಆಗಬಾರ್ದು. ಇಲ್ಲಿ ನೀಚ ಆಗಿ ನವಾಂಶದಲ್ಲೂ ನೀಚ ಆಗಬಾರ್ದು. ಇನ್ನು ಬೇಕಾದ್ರೆ ಗ್ರಹ ಕುಂಡಲಿಯಲ್ಲಿ ಉಚ್ಚನಾಗಿ ನವಾಂಶದಲ್ಲೂ ಉಚ್ಚನಾದ್ರೆ ಅದು ಡಬಲ್ ಬೆನಿಫಿಟ್, ಬೋನಸ್ ಸಿಗ್ದಂಗೆ ಇನ್ನು ಅತ್ಯುತ್ತಮವಾದಂಥ ಶುಭ ಫಲ ಕೊಡ್ತಾನೆ. ಅದೇ ರೀತಿ ಗ್ರಹ ಕುಂಡಲಿಯಲ್ಲಿ ನೀಚನಾಗಿ ನವಾಂಶದಲ್ಲೇನಾದ್ರೂ ಉಚ್ಚನಾದ್ರೆ ಖಂಡಿತವಾಗ್ಲೂ ಅರ್ಧ ಭಾಗದಷ್ಟು ಕೆಟ್ಟ ಫಲ ಇರುತ್ತೆ. ತದನಂತರ ಅರ್ಧ ದಶೆ ಮುಗಿದ್ಮೇಲೆ ಆ ಗ್ರಹದ್ದು ಅರ್ಧ ಕಷ್ಟ ಕ್ರಮೇಣ ಹಂತ ಮುಗಿದ್ಮೇಲೆ ಇನ್ನು ಮಿಕ್ಕಿರ್ತಕ್ಕಂಥ ಅರ್ಧ ಖಂಡಿತವಾಗ್ಲೂ ಶುಭ ಫಲಗಳನ್ನೇ, ಅರ್ಧ ಭಾಗ ಶುಭ ಫಲಗಳನ್ನೇ ಕೊಡ್ತದೆ. ಆದರೆ ಗ್ರಹ ಕುಂಡಲಿಯಲ್ಲಿ ಉಚ್ಚನಾಗಿ ನವಾಂಶದಲ್ಲಿ ಯಾವುದಾದ್ರೂ ಗ್ರಹ ನೀಚ ಆಯಿತು ಅಂದ್ರೆ ಆಗ ನಿಮಗೆ ಅರ್ಧ ಭಾಗದಷ್ಟು ಶುಭ ಫಲ ಸ್ಟಾರ್ಟಿಂಗ್ ಸಿಗುತ್ತೆ. ನಂತರ ಬರ್ತಕ್ಕಂಥದ್ದು ಅರ್ಧ ಭಾಗ ನಿಮಗೆ ಪ್ರಮಾಣ ಅದು ಡಿಸಪಾಯಿಂಟ್ ಆಗುತ್ತೆ, ದೋಷಕಾರಿಯಾಗುತ್ತೆ, ಎಲ್ಲದು ಮೈನಸ್ ಆಗ್ತದೆ ನೆಕ್ಸ್ಟ್ ಅದು. ಹಾಗಾಗಿ ನೋಡ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಯಾವುದೇ ಒಂದು ಗ್ರಹ ಫಾರ್ ಎಕ್ಸಾಂಪಲ್ ಇಲ್ಲಿ ಶನಿ ಗ್ರಹ ಅತ್ಯುತ್ತಮ ಅಂತ ತುಂಬಾ ದೊಡ್ಡ ದಶೆ ಕೊಡ್ತಕ್ಕಂಥದ್ದು 19 ವರ್ಷಗಳಿರ್ತದೆ ಶನಿ ಗ್ರಹ ಜಾತಕದಲ್ಲಿ. ಈ ಶನಿ ಗ್ರಹ ಏನಾದರೂ ಜಾತಕದಲ್ಲಿ ವರ್ಗೋತ್ತಮನಾಗಿ ಕೇಂದ್ರ ಸ್ಥಾನಗಳು ತ್ರಿಕೋಣ ಸ್ಥಾನಗಳಲ್ಲಿ ಬಂದಾಗ ವಿಶೇಷವಾದ ಆಯುಷ್ಯ ಆರೋಗ್ಯ ವೃದ್ಧಿ ಆಗ್ತಕ್ಕಂಥದ್ದು, ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು, ನೀವು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಹೆಚ್ಚು ಧನಲಾಭ ಬರ್ತಕ್ಕಂಥದ್ದು, ಪ್ರಾಫಿಟ್ ಹೆಚ್ಚಾಗಿ ಸಿಗ್ತಕ್ಕಂಥದ್ದು, ವಾಹನಗಳ ಖರೀದಿ ಮಾಡತಕ್ಕಂಥದ್ದು, ಸ್ವಂತ ಮನೆ ಕಟ್ಕೊಳ್ತಕ್ಕಂಥದ್ದು, ಎಲ್ಲದಕ್ಕೂ ಅತ್ಯುತ್ತಮವಾದಂಥ ಫಲ ಕೊಡ್ತಾನೆ ಶನಿ ಗ್ರಹ. ಹಾಗಾಗಿ ನಿಮ್ಮ ಜಾತಕ ಜನ್ಮ ಕುಂಡಲಿಯಲ್ಲಿ ನೋಡ್ಕೊಳ್ಳಿ, ಯಾವ ಗ್ರಹ ವರ್ಗೋತ್ತಮ ಆಗಿದೆಯೋ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ತೆ, ಒಳ್ಳೆಯದಾಗಲಿ.